ಸ್ಯಾಂಟ್ರೋ ರವಿ ಕೇಸ್ನಲ್ಲಿ ಸಸ್ಪೆಂಡ್ ಆಗಿದ್ದವರಿಗೆ ಪೋಸ್ಟಿಂಗ್ ಭಾಗ್ಯ ಸಿಗ್ತಾ ಇದೆ. ಸಸ್ಪೆಂಡ್ ಆಗಿದ್ದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಸಿಸಿಬಿಯಲ್ಲಿ ಪೋಸ್ಟಿಂಗ್ ಮಾಡಲಾಗಿದೆ. ಟ್ರಾನ್ಸ್ಫರ್ ಲಿಸ್ಟ್ನಲ್ಲಿ ಮೊದಲೇ ಇನ್ಸ್ಪೆಕ್ಟರ್ ಪ್ರವೀಣ್ ಹೆಸರು ಕೂಡ ಇದೆ. ಈ ಹಿಂದೆ ಮಹಿಳೆಯ ವಿರುದ್ಧ ಬೋಗಸ್ ಕೇಸನ್ನ ಹಾಕಿ ಜೈಲಿಗೆ ಹೋಗಿದ್ದಂತಹ ಪ್ರವೀಣ್, ಸ್ಯಾಂಟ್ರೋ ರವಿ ಜೊತೆ ಸೇರಿ ಬೋಗಸ್ ಕೇಸ್ ಹಾಕಿದ್ದಂತಹ ಇನ್ಸ್ಪೆಕ್ಟರ್ 2023ರಲ್ಲಿ ಕಾಟನ್ಪೇಟೆ ಇನ್ಸ್ಪೆಕ್ಟರ್ ಆಗಿದ್ದ ವೇಳೆ ಕೃತ್ಯವನ್ನ ಎಸಗಿದ್ರು. ಸ್ಯಾಂಟ್ರೋ ರವಿ ಪತ್ನಿ ಮೇಲೆ ಬೋಗಸ್ ಕೇಸ್ ಹಾಕಿದ್ದಂತಹ ಪ್ರವೀಣ್ ಇದೇ ಕೇಸ್ನಲ್ಲಿ ಸಸ್ಪೆಂಡ್ ಕೂಡ ಆಗಿ ತನಿಖೆಗೆ ಒಳಗಾಗಿದ್ರು. ಪ್ರವೀಣ್ 2 ವರ್ಷದಲ್ಲಿ ಕ್ಲಿಯರ್ ಮಾಡ್ಕೊಂಡು ಸಿಸಿಬಿಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ತನ್ನ ರಾಜಕೀಯ ಪ್ರಭಾವ ಬಳಸಿ ಮತ್ತೆ ಇಲಾಖೆಗೆ ಎಂಟ್ರಿ ಕೊಟ್ಟಿರುವಂತಹ ಪ್ರವೀಣ್ ಇನ್ಸ್ಪೆಕ್ಟರ್ ವಿರುದ್ಧ ಪೊಲೀಸ್ ಇಲಾಖೆಯಲ್ಲಿ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. 2023ರಲ್ಲಿ ಆಗಿದ್ದಂತಹ ಘಟನೆ, ಸಸ್ಪೆಂಡ್ ಕೂಡ ಆಗಿದ್ರು. ಟ್ರಾನ್ಸ್ಫರ್ ಲಿಸ್ಟ್ನಲ್ಲಿ ಮೊದಲೇ ಇದೀಗ ಇನ್ಸ್ಪೆಕ್ಟರ್ ಪ್ರವೀಣ್ ಹೆಸರು ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಪ್ರವೀಣ್ KY ಸ್ಯಾಂಟ್ರೋ ರವಿ ಕೇಸ್ನಲ್ಲಿ ಸಸ್ಪೆಂಡ್ ಆಗಿದ್ದಂತಹ ಪ್ರವೀಣ್ ಅವರಿಗೆ ಇದೀಗ ಪೋಸ್ಟಿಂಗ್ ಭಾಗ್ಯ ಸಿಗ್ತಾ ಇದೆ. ಸ್ಯಾಂಟ್ರೋ ರವಿ ಪತ್ನಿ ಮೇಲೆ ಬೋಗಸ್ ಕೇಸನ್ನ ಕೂಡ ಹಾಕಿದ್ರು. ಇದೀಗ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಪ್ರವೀಣ್ ವಿರುದ್ಧ, ಇನ್ಸ್ಪೆಕ್ಟರ್ ವಿರುದ್ಧ. ಪೊಲೀಸ್ ಇಲಾಖೆಯಲ್ಲಿ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದು, ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳಿ ಗೊತ್ತಿಲ್ವಾ? ಈ ಹಿಂದೆ ಸ್ಯಾಂಟ್ರೋ ರವಿ ಕೇಸ್ನಲ್ಲಿ ಭಾಗಿಯಾಗಿದ್ರು, ಬೋಗಸ್ ಕೇಸ್ ಹಾಕಿದ್ರು. ಆ ಕೇಸ್ನಲ್ಲೂ ಕೂಡ ಜೈಲು ಶಿಕ್ಷೆಯನ್ನ ಕೂಡ ಅನುಭವಿಸಿದ್ದಾರೆ. ಇದ್ಯಾವುದು ಕೂಡ ಗೊತ್ತಿಲ್ವಾ ಅಂತ ಹೇಳಿ ಸಸ್ಪೆಂಡ್ ಆಗಿದ್ದವರಿಗೆ ಪೋಸ್ಟಿಂಗ್ ಭಾಗ್ಯ ಸಿಗ್ತಾ ಇದೆ ಸಿಸಿಬಿಯಲ್ಲಿ. ಅದು ಕೂಡ ಇಲ್ಲೇ ಈ ರೀತಿಯಾದಂತಹ ಅವ್ಯವಸ್ಥೆ, ಈ ರೀತಿಯಾದಂತಹ ಬೋಗಸ್ ಕೇಸ್ಗಳನ್ನ ಹಾಕಿದ್ದಾರೆ. ಯಾರಿಗೊತ್ತು ಇವರ ಹಿಸ್ಟ್ರಿ ಯಾವ ರೀತಿಯಾಗಿದೆ ಅಂತ ಹೇಳಿ, ಇನ್ನ ಎಷ್ಟು ಕೇಸ್ಗಳು ದಾಖಲಾಗಿರಬಹುದು ಅಂತ ಹೇಳಿ. ಗೊತ್ತಿರೋದು ಒಂದು ಸದ್ಯಕ್ಕೆ, ಗೊತ್ತಿಲ್ಲದೆ ಇರೋಂಥ ಇಂಥ 1000 ಆಗಿರತ್ತೆ. ಇದೀಗ ಸಿಸಿಬಿಯಲ್ಲಿ ಅವರ ಹೆಸರು ಮೆನ್ಷನ್ ಆಗಿದೆ. ಪ್ರವೀಣ್ ಅವರನ್ನ ಕೈ ಬಿಡಬೇಕಾಗಿತ್ತು, ಬಟ್ ಆದರೆ ಸಿಸಿಬಿ ಅಧಿಕಾರಿಯಾಗಿ ನೇಮಕ ಆಗ್ತಾ ಇದ್ದಾರೆ ಅಂತ ಹೇಳಿ ಟ್ರಾನ್ಸ್ಫರ್ ಲಿಸ್ಟ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಇದಕ್ಕೆ ಪೊಲೀಸ್ ಇಲಾಖೆಯಲ್ಲಿಯೇ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇಷ್ಟು ಬೇಗ ಕ್ಲೀನ್ ಚೀಟ್ ಸಿಕ್ಬಿಡ್ತಾ ಆ ಕೇಸಿಂದ ಅಂತ ಹೇಳಿ. ಹೇಗೆ ಸಿಕ್ತು, ಇದು ಹೇಗೆ ಸಾಧ್ಯ ಆಯಿತು? ಅಫ್ಕೋರ್ಸ್ ಪ್ರಭಾವವನ್ನು ಬಳಕೆ ಮಾಡ್ಕೊಂಡಿರ್ತಾರೆ. ಎಷ್ಟೇ ಪ್ರಭಾವಿ ಆಗಿದ್ರೂ ಸರಿಯೇ ಆ ಒಂದು ಸ್ಥಾನಮಾನಕ್ಕೆ ಅರ್ಹರ ಇಲ್ವಾ ಅನ್ನೋದು ಕೂಡ ಪ್ರಶ್ನೆ ಆಗತ್ತೆ. ಟ್ರಾನ್ಸ್ಫರ್ ಲಿಸ್ಟ್ನಲ್ಲಿ ಮೊದಲೇ ಇನ್ಸ್ಪೆಕ್ಟರ್ ಹೆಸರು, ಪ್ರವೀಣ್ ಅವರ ಹೆಸರು ಮೆನ್ಷನ್ ಆಗಿದೆ. ಬೋಗಸ್ ಕೇಸ್ ಹಾಕಿದ್ರು ಸ್ಯಾಂಟ್ರೋ ರವಿ ಪತ್ನಿಯ ವಿರುದ್ಧ. 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿ ಈಗ ಮತ್ತೆ ಸಿಸಿಬಿ ಅಧಿಕಾರಿಯಾಗಿ ಪೋಸ್ಟಿಂಗ್ ಪಡ್ಕೊಳ್ಳೋದಕ್ಕೆ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಇದಕ್ಕೆ ಆಕ್ರೋಶಗಳು ಕೂಡ ವ್ಯಕ್ತವಾಗುತ್ತೆ. ಅದು 2 ವರ್ಷದಲ್ಲಿ ಕ್ಲಿಯರ್ ಮಾಡಿಕೊಂಡು ಸಿಸಿಬಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಇಷ್ಟೊಂದು ಸಾಧ್ಯನಾ? ಯಾವುದೇ ಒಂದು ಕೇಸ್ನಲ್ಲಿ ಇಷ್ಟು ಬೇಗ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗತ್ತಾ? ಪೊಲೀಸ್ ಇಲಾಖೆ ಅದಕ್ಕೆ ಅನುವು ಮಾಡಿಕೊಡೋದು